ಬಿಗ್ ಬಾಸ್ ಸೀಸನ್ 11ರ ಟಫ್ ಸ್ಪರ್ಧಿ ಗೌತಮಿ ಜಾಧವ್ ಫಿನಾಲೆ ವಾರ ತಲುಪದೆ ಹೊರಬಂದಿದ್ದಾರೆ. ಗೌತಮಿ ಮತ್ತು ಉಗ್ರ ಮಂಜು ಫಿನಾಲೆ ಮುಟ್ಟಬೇಕು ಅನ್ನೋದು ಅದೆಷ್ಟೋ ವೀಕ್ಷಕರ ಕನಸಾಗಿತ್ತು. ಎಲಿಮಿನೇಟ್ ಆಗಿದ್ರು ಶಾಕಿಂಗ್ ವಿಚಾರವೇ ಆಗಿದ್ರು ಇರ್ಲಿ ಪರವಾಗಿಲ್ಲ ಅಂತಿದ್ದಾರೆ ಅವರ ಅಭಿಮಾನಿಗಳು. ಸದ್ಯ ಸಂದರ್ಶನಗಳಲ್ಲಿ ಬ್ಯುಸಿಯಾಗಿರುವ ಗೌತಮಿ ಜಾಧವ್ ತಮ್ಮ ಪೇಮೆಂಟ್ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಕೊಟ್ಟಂತಹ ಉತ್ತರವಿದು. ಖಾಸಗಿ ಟಿವಿ ಸಂದರ್ಶನದಲ್ಲಿ ನಿಮ್ಮ ಬಿಗ್ ಬಾಸ್ ಪೇಮೆಂಟ್ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಪೇಮೆಂಟ್ ವಿಚಾರದಲ್ಲಿ ಪ್ರೀತಿಯಿಂದ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನ ತೆಗೆದುಕೊಂಡಿದ್ದೀನಿ ಅಂತ ಉತ್ತರಿಸಿ ಸುಮ್ಮನಾಗಿ ಬಿಟ್ರು. ಇನ್ನು ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ಖರ್ಚು ಮಾಡೋದು ಮೇಕಪ್ ಮತ್ತು ಬಟ್ಟೆಗೆ. ಒಂದು ದಿನ ಧರಿಸಿದ್ದನ್ನ ಗೌತಮಿ ಮತ್ತೊಂದು ದಿನ ಧರಿಸಿರ್ಲಿಲ್ಲ. ಅಲ್ಲದೆ ವೀಕೆಂಡ್ ನಲ್ಲಿ ಅತಿ ಹೆಚ್ಚು ಮೈಸೂರು ಸಿಲ್ಕ್ ಸೀರೆಗಳನ್ನ ಆಯ್ಕೆ ಮಾಡಿಕೊಳ್ತಿದ್ರು. ಹೀಗಾಗಿ ಪಡೆದ ಪೇಮೆಂಟ್ ಗಿಂತ ಶಾಪಿಂಗ್ ಮೇಲೆ ಹಣ ಖರ್ಚು ಆಗಿರಬಹುದು ಅನ್ನೋದು ನೆಟ್ಗರ ಗೆಸ್ ಆಗಿದೆ. ಡ್ರೆಸ್ಗಳು ಸಿಕ್ಕಾಪಟ್ಟೆ ತೆಗೆದುಕೊಂಡು ಹೋಗಿದ್ದೆ. ಹೊರಬಂದ ಮೇಲೂ ಇಂಟರ್ವ್ಯೂಗಳಿಗೆ ಹಾಕಿಕೊಂಡು ಹೋಗಬಹುದು ಅಷ್ಟು ಉಳ್ಕೊಂಡಿದೆ. ಬಹಳಷ್ಟು ಡ್ರೆಸ್ ನಾನು ತೆಗೆದುಕೊಂಡು ಹೋಗಿದ್ದೆ ಅನ್ನೋದಕ್ಕಿಂತ ಗಂಡ ಶಾಪಿಂಗ್ ಮಾಡಿ ಕಳಿಸ್ತಿದ್ರು. ಸಿಕ್ಕಾಪಟ್ಟೆ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿ ವಾಪಸ್ ತೆಗೆದುಕೊಂಡು ಬಂದಿದ್ದೀನಿ ಹೀಗಂತ ಗೌತಮಿ ಮಾತನಾಡಿದ್ದಾರೆ. ಇನ್ಮುಂದೆ ಯಾವುದೇ ಪ್ರಾಜೆಕ್ಟ್ ಬಂದ್ರೂ ತೆಗೆದುಕೊಳ್ತೀನಿ. ಜನರನ್ನ ನಾನು ಮನೋರಂಜಿಸ್ತೀನಿ. ಮುಂದೆ ಸಿನಿಮಾನ, ಸೀರಿಯಲ್ ಅಥವಾ ಯಾವುದಾದ್ರೂ ಶೋನ ಅಂತ ಯೋಚನೆ ಮಾಡಬೇಕು. ಈಗಾಗಲೇ ನಾನು 4 ಸಿನಿಮಾಗಳನ್ನ ಮಾಡಿದ್ದೆ. 1 ತಮಿಳು ಸಿನಿಮಾ ಮಾಡಿದ್ದೆ. ಈ ಹಿಂದೆ ಮಾಡಿದ್ದು ಈಗ ಬೆಳಕಿಗೆ ಬಂದಿದೆ. ಮುಂದೆ ಮಾಡೋದು ದೊಡ್ಡ ಸುದ್ದಿ ಮಾಡಬೇಕಿದೆ ಅಂದಿದ್ದಾರೆ ಗೌತಮಿ ಜಾಧವ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.